ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ ಮಿಡ್ ನೈಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವಾಗ ತಾನೇ ಬಿಗ್ ಬಾಸ್ ಮುಗ್ದಿದೆ. ಈ ವಾರದ ಕಿಚ್ಚನ ಚಪ್ಪಾಳೆ ಧನುಷ್ ಅವ್ರಿಗೆ ಸಿಕ್ಕಿದೆ. ಸೊ ಅವ್ರಿಗೆ ಸಿಕ್ಲೇಬೇಕಾಗಿತ್ತು, ಯಾಕಂದ್ರೆ ಅವ್ರು ಮಾಡಿದ ತ್ಯಾಗ. ತನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಬರ್ದಿರೋ ಲೆಟರ್ನ ಬಿಟ್ಟು ಅಭಿಷೇಕ್ ಅವ್ರಿಗೆ ಬರ್ದಿರೋ ಅವ್ರ ತಾಯಿ ಲೆಟರ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ, ಮತ್ತೆ ಅವ್ರಿಗೆ ಲೆಟರ್ನ ಕೊಡಿಸ್ತಾರೆ. ಅವರು ತುಂಬಾ ಲೆಟರ್ ಕೊಟ್ಟಾಗ ತುಂಬಾ ಎಮೋಷನಲ್ ಆಗ್ತಾರೆ ಧನುಷ್ ಅವರು. ನನ್ನ ಹೆಂಡತಿ ಬರ್ದಿರೋ ಫಸ್ಟ್ ಲೆಟರ್ನ ಓದಕ್ ಆಗ್ನಿಲ್ವಲ್ಲ ಅಂತ. ಸೊ ಅದೇ ತ್ಯಾಗಕ್ಕೆ ಇವತ್ತು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸೊ ತ್ಯಾಗ ಮಾಡಿದ್ರು, ಬಟ್ ಯಾರು ಕೂಡ ಹೇಳಿಲ್ಲ, ಯಾರು ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ಇದಕ್ಕೆ ತ್ಯಾಗ ಮಾಡಿದೆ, ಅದಕ್ಕೆ ತ್ಯಾಗ ಮಾಡಿದೆ ಅಂತ. ಸೊ ಅದೇ ಎಲ್ಲೋ ಕಿಚ್ಚನ ಚಪ್ಪಾಳೆಗೆ ತುಂಬಾ ಮೂಲ ಕಾರಣ ಆಯ್ತು ಅಂತ ನನ್ಗನ್ಸುತ್ತೆ. ಸೊ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಬಂದ್ರೆ, ಈ ಮಾತು ಯಾವಾಗ್ಲೂ ಆಡ್ಬೇಕಾಗಿತ್ತು. ಕಿಚ್ಚ ಸುದೀಪ್ ಅವರು ಹೋದರನೆ ಮಾತಾಡ್ಬೇಕಾಯ್ತು. ಸೊ ಇವ್ರು ಯಾಕೆ ಮಾತಾಡ್ಲಿಲ್ಲ? ಎಲ್ಲೋ ಫೇವರಿಸಮ್ ಮಾಡ್ತಾ ಇರ್ಬೇಕು. ಎಲ್ಲೋ ಈ ಕಡೆ ಎಲ್ಲ ಟ್ರೋಲ್ ಅಂತೂ ತುಂಬಾ ಆಗ್ಬಿಟ್ಟೈತೆ. ಎಲ್ಲೋ ಇವರು ಫೇವರಿಸಮ್ ಮಾಡ್ತಾವ್ರೆ, ದುಡ್ಡು ಕಾಸು ನೋಡ್ತಾವ್ರೆ, ಶ್ರೀಮಂತರ ನೋಡ್ತಾವ್ರೆ, ಬಡರ್ನ ಕುಗ್ಗಿಸ್ತವ್ರೆ ಅಂತ. ಸೊ ಕಿಚ್ಚ ಸುದೀಪ್ ಅವರು ಅಷ್ಟು ಈಸಿಯಾಗಿ ಯಾವ ವಿಷಯನೂ ಸಡನ್ ಆಗಿ ಮಾತಾಡಲ್ಲ. ಇದರಿಂದ ತಪ್ಪಾಗಿದೆಯಾ, ಸರಿಯಾಗಿದೆಯಾ, ಈ ಮ್ಯಾಟ್ರ್ ಏನು ಅಂತ ಫುಲ್ ಡೀಪ್ ಆಗಿ ಹೋಗಿ ಆಮೇಲೆ ಒಬ್ರಿಗೆ ಕ್ಲಾಸ್ ತಗೊಳ್ತಾರೆ. ಅದೇ ಇಲ್ಲೂ ನಡೆದಿತ್ತು. ಸೊ ಹೋದರ ಮಾತಾಡ್ಬೇಕಾಗಿದ್ದ ಟಾಪಿಕ್ ಈ ವಾರ ಮಾತಾಡ್ತಾವ್ರೆ. ಸೊ ಜಾಸ್ತಿ ಏನ್ ವ್ಯತ್ಯಾಸ ಇಲ್ಲ, ಕ್ಲಾಸ್ ಎಲ್ಲ ಒಂದೇ. ಸೊ ಈ ವಾರ ಅಶ್ವಿನಿ ಅವ್ರಿಗಂತೂ ತುಂಬಾ ಚಳಿನೇ ಬಿಡಿಸಿದ್ರೆ ಅಂತ ಹೇಳ್ಬೋದು. ಸೊ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಇವತ್ತು. ಏನೇನಾಯ್ತು ಅಂತ ಹೇಳ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ಇದಕ್ಕಿಂತ ಫಸ್ಟ್ ಇನ್ನೊಂದು ಫನ್ನಿ ಕಾಮಿಡಿ ಹೇಳ್ತೀನಿ ಕೇಳಿ. ಸೊ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವ್ರ ಹತ್ರ ಕೇಳ್ತಾರೆ, ರಕ್ಷಿತ ಮಾತಾಡೋ ಕನ್ನಡ ನಿಮ್ಗೆ ಅರ್ಥ ಆಗತ್ತಾ, ಕರೆಕ್ಟಾಗಿ ಮಾತಾಡ್ತಾವ್ರ ಅಂತ. ಸೊ ಅದಕ್ಕೆ ಧ್ರುವಂತ್ ಅವರು ಓವರ್ ಬಿಲ್ಡಪ್ ಕೊಡೋ ಕಾರಣ, ಸರ್ ಇಲ್ಲ ಸರ್ ಕರೆಕ್ಟಾಗಿ ಮಾತಾಡ್ತಿಲ್ಲ, ಅವ್ರು ಕರೆಕ್ಟಾಗಿ ಕನ್ನಡ ಬರುತ್ತೆ ಬಟ್ ಅವ್ರು ಕರೆಕ್ಟಾಗಿ ಕನ್ನಡ ಮಾತಾಡಲ್ಲ ಅಂತ. ಅದಕ್ಕೆ ಸುದೀಪ್ ಸರ್ ಅವ್ರು ಹೇಳ್ತಾರೆ, ನನ್ಗೆ ಅರ್ಥ ಆಗತ್ತೆ ಸಾಕು ಬಿಡಿ ಅಂತ. ಸೊ ಇವಾಗ ಕರೆಕ್ಟಾಗಿ ಹೆಡ್ ಶಾಟ್ ಹೊಡೆದಂಗೆ ಆಯ್ತು ಸುದೀಪ್ ಸರ್ ಧ್ರುವಂತ್ ಅವ್ರಿಗೆ. ಸೊ ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು ಫಸ್ಟ್ ರಕ್ಷಿತ ಹತ್ರ ಬರ್ತಾರೆ. ನಿನಗಿಂತ 15 ವರ್ಷ ದೊಡ್ಡವರಿರೋರ್ಗೆ ನೀನು ಚಪ್ಪಲಿ ತೋರಿಸಿದ್ದು ಫಸ್ಟ್ ತಪ್ಪು, ಆತರ ತೋರಿಸಬಾರ್ದು. ಸೊ ನಿನಗಿಂತ 15 ವರ್ಷ ದೊಡ್ಡವರು ಇದಾರೆ, ಅವರು ದೊಡ್ಡವ್ರಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನೇ ಕೊಡ್ಬೇಕು ಅಂತ ಫಸ್ಟ್ ಹೇಳ್ತಾರೆ. ಸೊ ನೆಕ್ಸ್ಟ್ ಅಶ್ವಿನಿ ಅವ್ರ ಹತ್ರ ಬರ್ತಾರೆ. ಸೊ ಇಲ್ಲಿ ರಕ್ಷಿತ ಅವ್ರು ಹೇಳಿದ್ದೆ ಒಂದು, ಅಶ್ವಿನಿ ಅವರು ತಿಳ್ಕೊಂಡಿದ್ದೆ ಒಂದು. ಎಲ್ಲರಿಗೂ ಅರ್ಥ ಆಗಿರೋ ಮ್ಯಾಟ್ರು ಇಲ್ಲಿ ಅಶ್ವಿನಿ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಸೊ ಅಶ್ವಿನಿ ಅವ್ರು ಹೇಳ್ತಾರೆ, ನೀವು ಕಲಾವಿದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀವಿ, ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಸುದೀಪ್ ಸರ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಅವ್ರು ಕಲಾವಿದ್ರ ಬಗ್ಗೆ ಏನು ಕೆಟ್ಟದಾಗ ಮಾತಾಡ್ತಾ ಇಲ್ಲ, ಅವ್ರು ಕರೆಕ್ಟ್ ಆಗೇ ಮಾತಾಡ್ತಾ ಇದಾರೆ, ನೀವೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೀರಾ ಅಂತ. ಸೊ ಇವ್ರಿಗಿರೋ ಪರ್ಸನಲ್ ಕೋಪಕ್ಕೆ ಇಲ್ಲಿ ರಾಶಿಕನ್ಗೂ ಲೆಟರ್ ಸಿಗ್ನಿಲ್ಲ, ರಕ್ಷಿತನ್ಗೂ ಲೆಟರ್ ಸಿಗ್ನಿಲ್ಲ. ಸೊ ಎಲ್ಲಾನು ಇವ್ರು ಪರ್ಸನಲ್ ಆಗಿ ತಗೊಂಡು ಏನ್ ಮಾಡ್ತಾರ ಅಂದ್ರೆ, ರಕ್ಷಿತ ಎಲ್ಲಿ ಬರ್ತಾರೋ ಅದ್ರ ಆಪೋಸಿಟ್ ಯಾರು ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋದು. ಇದು ಅವ್ರಿಗೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ, ಬಟ್ ಕಿಚ್ಚ ಸುದೀಪ್ ಅವರು ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ದಾರೆ. ಅಶ್ವಿನಿ ಅವರು ಸುಮ್ಮನೆ ಇದ್ದಿದ್ರೆ ಇಲ್ಲಿ ರಾಶಿಕನ್ಗಾರು ಲೆಟರ್ ಸಿಗೋದು, ಇಲ್ಲ ರಕ್ಷಿತನ್ಗಾರು ಲೆಟರ್ ಸಿಗೋದು. ಸೊ ಇವ್ರ ಪರ್ಸನಲ್ ಕೋಪಕ್ಕೆ ಯಾರಿಗೂ ಲೆಟರ್ ಸಿಗ್ನಿಲ್ಲ. ಪರ್ಸನಲ್ ರೀಸನ್ ಇಂದ ಇಬ್ರಿಗೂ ಲೆಟರ್ ಸಿಗೋದನ್ನ ತಪ್ಸರು, ಮತ್ತೆ ಇಬ್ರು ನಾಮಿನೇಷನ್ ಆದ್ರು. ಹಂಗಂತ ಜನಗಳು ಬಿಟ್ಕೊಡ್ತಾರ? ಇವತ್ತು ರಕ್ಷಿತ ಅವರು ನಾಮಿನೇಷನ್ ಇಂದ ಪಾರಾಗಿದ್ದಾರೆ, ಅಂದ್ರೆ ಸೇಫ್ ಆಗಿದ್ದಾರೆ. ಸೊ ಅದೇ ನಡೆಯೋದು. ಅದಕ್ಕೆ ಗಿಲ್ಲಿ ಹೇಳೋದು ಕರ್ಮ ಬೂಮ್ ರಿಂಗ್ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಇರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.